ಆಮೇಲೆ ಪಾರ್ವತಿ ಅವಳು ತುಂಬಾ ಚೆನ್ನಾಗಿ ಇತ್ತು ಹ್ಯಾಂಡ್ ರೈಟಿಂಗು. ಹಾಗಾಗಿ ನಾವು ಅವಳ ಕೈಲೂ ನೋಟ್ಸ್ಗಳೆಲ್ಲ ಬರ್ಸ್ಕೊತಾ ಇದ್ವಿ, ತುಂಬಾ ಚೆನ್ನಾಗಿ ಬರೆಯೋಳು ಅಂತ. ನಾನಿನ್ನೇನು ಇವ್ರನ್ನೆಲ್ಲ ಸಂಭಾಳಿಸ್ತಾ ಇದ್ವಿ. ಆಮೇಲೆ ಇದು ಈ ಬೇಸಿಗೆ ಬಂದ್ರೆ ಒಬ್ರು ಮನೆಯಿಂದ ಹುಣಸೆ ಹಣ್ಣು, ಒಬ್ರು ಮನೆಯಿಂದ ಉಪ್ಪು, ಒಬ್ರು ಮನೆಯಿಂದ ಮೆಣಸಿನ ಪುಡಿ, ಒಬ್ರು ಮನೆಯಿಂದ ಎಣ್ಣೆ, ಒಬ್ರು ಮನೆಯಿಂದ ಬೆಲ್ಲ. ಯಾವುದೇ ಗಾಯಗಳಾದ್ರೂ ಒಬ್ರು ಮನೆಗ್ ಬಂದಂತೂ ಹೇಳ್ತಿರ್ಲಿಲ್ಲ. ಹಾಗೆ ನಾವೇ ಒಂದು ಸರಿ ಮಾಡ್ಕೊತಾ ಇದ್ವಿ. ತುಂಬೆ ಸೊಪ್ಪಿನ ಗಿಡ ಇರೋದು, ಅದನ್ನ ಉಜ್ಬಿಟ್ಟು ಗಾಯಕ್ಕೆ ರಸನು ಬಿಟ್ಕೊತಾ ಇದ್ವಿ. ನಾವೇ ಮದ್ದು ಹರ್ಕತಾ ಇದ್ವಿ. ಎಕ್ಸ್ಚೇಂಜ್ ತರ ಮಾಡ್ಕೊಂಡು ಕಲ್ತ್ಕೊಳ್ತಾ ಇದ್ವಿ ಪ್ರತಿಯೊಂದೂನು. ಸೆಂಟ್ರು ಕಡೂರಾಗಿತ್ತು. ನಾನು ವೀಣಾ ಇಬ್ರು ಕಡೂರಿಗೆ ಅವಧೂತ್ರೆ ನಮ್ಮನ್ನ ಕಾರಲ್ಲಿ ಕರ್ಕೊಂಡೋದ್ರು. ಫಸ್ಟ್ ನಮ್ಮನ್ನ ಸ್ಕೂಲಿಗೆ ಬಿಡ್ಲೇ ಇಲ್ಲ. ನೋಟ್ಸ್ಗಳನ್ನ ಬರ್ಕೊಂಡು ಹೋಗೋದು, ನಾನು ಹೋಗಿಲ್ಲ ಅಂದ್ರೆ ನಂದು ಬರ್ಕೊಡೋದು, ಈ ತರದ್ದು ಎಲ್ಲ ಮಾಡಿದೀವಿ. ಒಟ್ನಲ್ಲಿ ನಾವು 4 ಜನ ಒಬ್ರಿಂದ ಒಬ್ರು ಸಾಕಷ್ಟು ಕಲ್ತ್ಕೊಂಡು ಯಾವ ಪಾಠನಾದ್ರೂ ಹೋಗ್ಬಿಟ್ಟು ಒಪ್ಪಿಸ್ತಾ ಇದ್ವಿ ಅಲ್ಲಿ. ವೀಣಾ ಲಕ್ಷ್ಮಿ ತುಂಬಾ ಚೆನ್ನಾಗಿ ಹಾಡು ಹೇಳೋರು. ಆಮೇಲೆ ಪಾರ್ವತಿ ಅವಳು ತುಂಬಾ ಚೆನ್ನಾಗಿ ಇತ್ತು ಹ್ಯಾಂಡ್ ರೈಟಿಂಗು. ಹಾಗಾಗಿ ನಾವು ಅವಳ ಕೈಲೂ ನೋಟ್ಸ್ಗಳೆಲ್ಲ ಬರ್ಸ್ಕೊತಾ ಇದ್ವಿ, ತುಂಬಾ ಚೆನ್ನಾಗಿ ಬರೆಯೋಳು ಅಂತ. ನಾನಿನ್ನೇನು ಇವ್ರನ್ನೆಲ್ಲ ಸಂಭಾಳಿಸ್ತಾ ಇದ್ವಿ. ಅವರು ಪಾರ್ವತಿ ಸ್ವಲ್ಪ ನಿಧಾನಸ್ತೆ, ಸ್ಕೂಲಿಗೆ ಬರೋದು ತಡ ಆಗೋದು. ಎಷ್ಟೋ ದಿವಸ ತಡವಾಗಿ ಹೋಗ್ಬಿಟ್ಟು ಅಲ್ಲೂ ಏಟ್ ತಿಂದಿದೀವಿ ಚೆನ್ನಾಗಿ. ಯಾಕೆಂದ್ರೆ ಫ್ರೆಂಡ್ಶಿಪ್ ನಾವು ಬಿಟ್ಕೊಡೋಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಯಾವ್ದನ್ನು ನಾವು ಹೇಳ್ತಿರ್ಲಿಲ್ಲ. ಒಟ್ನಲ್ಲಿ ಮನೆ ಅಂತೂ ಫಸ್ಟ್ ನಾನೇ ಬಿಡ್ತಾ ಇದ್ದೆ. ಅದಾದ್ಮೇಲೆ ಪಾರ್ವತಿ ಕರ್ಕತ್ತಿದ್ವಿ, ನಾನು ಅವಳು ಸೇರಿ ಲಕ್ಷ್ಮಿ ಕರ್ಕತ್ತಿದ್ವಿ. ಲಕ್ಷ್ಮಿಯಿಂದ ನೆಕ್ಸ್ಟ್ ಲಾಸ್ಟ್ ವೀಣನ್ ಮನೆ, ವೀಣನ್ ಕರ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ವಿ. ನಮ್ಗೆ ಅವತ್ತಿನ ದಿವಸ ಸ್ಕೂಲಿಗೆ ತಗೊಂಡು ಹೋಗೋ ಬ್ಯಾಗ್ ಅಂತ ಯಾವ್ದು ಇರ್ತಿರ್ಲಿಲ್ಲ. ನಮ್ ಕೈಯೇ ಬ್ಯಾಗ್ ಆಗಿರ್ತಿತ್ತು, ಒಂದು ಎಲಾಸ್ಟಿಕ್. ಅದಕ್ಕೆ ಫಸ್ಟ್ ದೊಡ್ಡ ಬುಕ್ ಇಟ್ಕೊತಿದ್ವಿ ಕೈಗೆ. ಆಮೇಲೆ ಅದ್ರ ನೆಕ್ಸ್ಟ್ ಸೈಜಿಂದ ಇಟ್ಕೊಂಡು ಆ ಎಲಾಸ್ಟಿಕ್ನ ಅದಕ್ಕೆ ಹಾಕೊಂಡು ಕೈಯಲ್ಲೇ ಹೀಗೆ ಇಟ್ಕೊಂಡು ಹೋಗ್ತಾ ಇದ್ವಿ. ಯಾವುದೇ ತರವಾದ ಇವತ್ತಿಂದು ಬೆನ್ನಿಗೆ ಹಾಕೊಳ್ಳೋ ಬ್ಯಾಗು, ಲಂಚ್ ಬ್ಯಾಗು ಯಾವುದು ಇರ್ತಿರ್ಲಿಲ್ಲ. ಮಧ್ಯಾಹ್ನ ಬಿಟ್ರೆ ನಡ್ಕೊಂಡು ಬಂದು ಮನೆಗೆ ಬಂದು ಅಷ್ಟೇ ದೂರ ಆದ್ರೂ ಬಂದು ಊಟ ಮಾಡ್ಕೊಂಡು ತಿರ್ಗಾ ಹೋಗ್ತಾ ಇದ್ವಿ. ಅವಾಗೇನು 3/4 ಗಂಟೆ ಒಳಗೆ ಇಷ್ಟೆಲ್ಲ ಮನೆಗೆ ಬಂದು ವಾಪಸ್ಸು ಸ್ಕೂಲ್ಗೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಸ್ಕೂಲು ನಮಗೆ ಶುರುವಾಗ್ತಾ ಇದ್ದಿದ್ದು 9:50ಕ್ಕೆ ಬೆಲ್ ಆಗ್ತಾ ಇತ್ತು. 10 ಪ್ರೇಯರ್ ಎಲ್ಲ ಮುಗಿದು 10 ಗಂಟೆಗೆ ಟೀಚರ್ ಬರೋರು, ಪಾಠ ಶುರು ಮಾಡೋರು. ಆಮೇಲೆ 1 ಗಂಟೆಗೆ ಮಧ್ಯಾಹ್ನ ಬಿಡ್ತಾ ಇತ್ತು. 1:45ಗೆ ಸ್ಟಾರ್ಟ್ ಆಗ್ತಾ ಇತ್ತು. ಅಷ್ಟು 1ರಿಂದ 1:45 ಒಳಗಡೆ ನಾವು ಮನೆಗೆ ಬಂದು ಮತ್ತೆ ಊಟ ಗೀಟ ಮಾಡ್ಕೊಂಡು 1:45 ಒಳಗೆ ಮತ್ತೆ ಬೆಲ್ ಹೊಡೆಯೋದ್ರಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಸಾಯಂಕಾಲ 4:15ಗೆ ಸ್ಕೂಲ್ ಬಿಡ್ತಾ ಇತ್ತು. ಮತ್ತೆ ಅಲ್ಲಿಂದ ಫಸ್ಟ್ ನಾನ್ ಬರ್ಬೇಕು ಅಂತ ಓಡ್ ಬಂದು ಮನೆಗೆ. ಆಮೇಲೆ ಬ್ಯಾಗ್ ಎಸೆದ್ಬಿಟ್ಟು, ಬ್ಯಾಗ್ ಅನ್ನೋದು ಇಲ್ವೇ ಇಲ್ಲ, ಬುಕ್ನೇ ಎಸೆದ್ಬಿಟ್ಟು ಆಟ ಆಡಕ್ ಹೋಗ್ತಾ ಇದ್ವಿ. ನಾವೆಲ್ಲ ಒಟ್ಟಿಗೆ ಕುಂಟಬಿಲ್ಲೆ ಆಡ್ತಿದ್ವಿ, ಕುಂಟ್ ಹಿಡಿಯೋದು ಆಡ್ತಿದ್ವಿ, ಸಹಾಯದ ಬಲೆ ಅಂತ ಆಡ್ತಾ ಇದ್ವಿ, ಐಸ್ ಪೈಸ್ ಆಡ್ತಾ ಇದ್ವಿ, ಸಾಕಷ್ಟು ಆಟಗಳು ಆಡ್ತಿದ್ವಿ. ಆಮೇಲೆ ಇದು ಈ ಬೇಸಿಗೆ ಬಂದ್ರೆ ಒಬ್ರು ಮನೆಯಿಂದ ಹುಣಸೆ ಹಣ್ಣು, ಒಬ್ರು ಮನೆಯಿಂದ ಉಪ್ಪು, ಒಬ್ರು ಮನೆಯಿಂದ ಮೆಣಸಿನ ಪುಡಿ, ಒಬ್ರು ಮನೆಯಿಂದ ಎಣ್ಣೆ, ಒಬ್ರು ಮನೆಯಿಂದ ಬೆಲ್ಲ, ಇಷ್ಟನ್ನು ತಗೊಂಡು ಹೋಗ್ಬಿಟ್ಟು ಒಂದು ಒರಳಕಲ್ಲು ಅವಾಗ ಆಚೆ ಕಡೆನೂ ಇರ್ತಿತ್ತು. ಎಲ್ಲ ಮಧ್ಯಾಹ್ನ ಮಲ್ಕೊಂಡ್ಮೇಲೆ ನಾವೆಲ್ಲ ಅದನ್ನ ಸೇರಿಸ್ಬಿಟ್ಟು ಕುಟ್ಟುಂಡೆ ಮಾಡಿ ಒಬ್ರು ಮನೆ ಕಡ್ಡಿ ಪರ್ಕೆ ಇಂದ ಕಡ್ಡಿಗಳನ್ನ ಎತ್ಕೊಂಡು ಅದಕ್ಕೆ ಸೆಕ್ಕೊಂಡು ಕುಟ್ಟುಂಡೆ ಅಂತ ತಿಂತಾ ಇದ್ವಿ. ಈ ತರದ್ದು ಸಿಕ್ಕಾಪಟ್ಟೆ ಮಾಡಿದೀವಿ. ಅವಾಗ ಕುಂಟ್ಮುಟ್ಟ ಆಟ ಅಂತ ಆಡ್ತಾ ಇದ್ವಿ. ಎಲ್ಲ ಕ್ಲಾಪ್ಸ್ ಹಾಕ್ತಾ ಇದ್ವಿ. ಸೋತಿರೋರು ಮಿಕ್ಕೋರನ್ನೆಲ್ಲ ಕುಂಟ್ಕೊಂಡೇ ಹಿಡಿಬೇಕು. ಆ ತರದ್ದು ಒಂದು ಕುಂಟ್ಮುಟ್ಟ ಆಟ ಅಂತ ಒಂದು ಬಾರ್ಡ್ ಹಾಕೊಳ್ತಾ ಇದ್ವಿ. ಹಾಕೊಂಡ್ಬಿಟ್ಟು ಒಂದ್ ಗೆರೆ ಹಾಕೊಂಡು ಅಲ್ಲಿಂದ ಕುಂಟ್ಬೇಕು. ಆ ಬಾರ್ಡ್ರ್ ಒಳಗಡೆನೆ ಕುಂಟ್ಬಿಟ್ಟು ಒಬ್ರನ್ನ ಮುಟ್ಬಿಟ್ರೆ ಔಟ್ ಅಂತ, ಮುಟ್ಬಿಟ್ಟು ಹಿಡಿದು ನೆಕ್ಸ್ಟ್ ಅವಳು ಕುಂಟ್ಬೇಕು. ಕುಂಟ್ಬಿಟ್ಟು ಮತ್ ನಾವು ಓಡ್ತಿದ್ವಿ ಅದೇ ಬಾರ್ಡ್ರ್ ಒಳಗಡೆ ಹಿಡಿಯೋದು. ಸುತ್ತ ರೌಂಡ್ ಓಡ್ತಾ ಇರ್ತಿದ್ವಿ. ಅದು ಒಂದು ಆಟ ಆಡಿದ್ದು ಬಹಳ ಚೆನ್ನಾಗಿರ್ತಿತ್ತು. ಆ ಆಟಗಳೆಲ್ಲ ಕಲ್ಲು ಮಣ್ಣು ಆಟ ಆಡ್ತಾ ಇದ್ವಿ. ಆಮೇಲೆ
ಏನು ಅಂದ್ರೆ ನಮ್ಮೂರಲ್ಲಿ ಜಗ್ಲಿ ಮನೆಗಳೇ ಜಾಸ್ತಿ, ಕಂಬದ ಮನೆ, ಜಗ್ಲಿ ಮನೆ. ಅಲ್ಲಿಂದ ಜಗ್ಲಿ ಮೇಲೆ ನಿಂತ್ಕೊಂಡ್ರೆ ಕಲ್ಲು, ಕೆಳಗ್ ನಿಂತ್ಕೊಂಡ್ರೆ ಮಣ್ಣು. ಮಾಮೂಲಿ ರೋಡಲ್ಲಿ ನಿಂತ್ಕೊಂಡ್ರೆ ಮಣ್ಣು. ಅದೂ ಅಷ್ಟೇನೆ. ಮತ್ತೆ ಕ್ಲಾಪ್ಸ್ ಹಾಕ್ತಿದ್ವಿ, ಯಾರು ಔಟ್ ಆಗ್ತಾರೋ ಅವರು ಹಿಡಿಬೇಕು. ಕಲ್ಲು ಮಣ್ಣು ಕೇಳ್ಕತ್ತಿದ್ವಿ, ಕಲ್ಲೋ ಮಣ್ಣು ಅಂತ. ಕಲ್ಲು ಅಂತಂದ್ರೆ ಎಲ್ಲ ಮಣ್ಣ್ ಮೇಲೆ ನಿಂತ್ಕೊಳ್ಳೋದು, ಮಣ್ಣು ಅಂದ್ರೆ ಕಲ್ ಮೇಲೆ ನಿಂತ್ಕೊಳ್ಳೋದು. ಜಗ್ಲಿಗಳ ಮೇಲೆ ನಿಲ್ತಿದ್ವಿ. ಮಣ್ಣಿಗೆ ಒಬ್ಬೊಬ್ಬರೇ ಜಗ್ಲಿಯಿಂದ ಕೆಳಗಡೆ ಹಾರದಾಗ ಓಡ್ ಬಂದು ಮುಟ್ಟೋದು. ಟೈಮಿಗೆ ಮತ್ತೆ ಜಂಪ್ ಮಾಡ್ಬಿಟ್ಟು ಕಲ್ಲಿನ ಮೇಲೆ ನಿಂತ್ಕೊಳ್ಳೋದು. ಈ ತರ ಆಟಗಳು. ಮತ್ತೆ ಆ ಕಲ್ ಮೇಲಿಂದ ಕೆಳಗಡೆ ಹಾರುವಾಗ ಎಷ್ಟೋ ಸತಿ ಚರಂಡಿಗೆಲ್ಲ ಬಿದ್ದಿದೀವಿ. ಯಾವುದೇ ಗಾಯಗಳಾದ್ರೂ ಒಬ್ರು ಮನೆಗ್ ಬಂದಂತೂ ಹೇಳ್ತಿರ್ಲಿಲ್ಲ. ಹಾಗೆ ನಾವೇ ಒಂದು ಸರಿ ಮಾಡ್ಕೊತಾ ಇದ್ವಿ. ತುಂಬೆ ಸೊಪ್ಪಿನ ಗಿಡ ಇರೋದು, ಅದನ್ನ ಉಜ್ಬಿಟ್ಟು ಗಾಯಕ್ಕೆ ರಸನು ಬಿಟ್ಕೊತಾ ಇದ್ವಿ. ನಾವೇ ಮದ್ದು ಹರ್ಕತಾ ಇದ್ವಿ. ಆ ತರದ್ ಇರ್ತಿತ್ತು. ಮತ್ ಹೇಳಿದ್ರೆ ಮಾತ್ರ ಮತ್ ಮನೇಲಿ ಅದೇ ಆಡಕ್ ಹೋಗ್ತೀರಾ ಓದದ್ ಬಿಟ್ಟು ಅಂತ ಬೈಯೋರು. ಆಮೇಲೆ ನಮ್ಮ ಪಾಡಿಗೆ ನಾವು ಸಾಯಂಕಾಲ ಬಂದು ಕೈ ತೊಳ್ಕೊಂಡು, ಕೈಕಾಲು ಮುಖ ತೊಳ್ಕೊಂಡು ಸ್ತೋತ್ರ, ದೇವ್ರದ್ದಿದು. ಆಮೇಲೆ ಎಲ್ಲಾರು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಚಂದ್ರಮೌಳಿ ಅವರ ಬಾಮೈದ್ನ ದತ್ತಾತ್ರೇಯ ಅಂತ ಒಬ್ರು ಬರೋರು, ಅವ್ರೆಲ್ರಿಗೂ ಭಗವದ್ಗೀತೆ ಹೇಳ್ಕೊಡೋರು. ಅದನ್ನ ಹೋಗಿ ಕಲ್ತ್ಕೊಳ್ತಾ ಇದ್ವಿ ನಾವೆಲ್ಲ. ಭಗವದ್ಗೀತೆನ 18 ಅಧ್ಯಾಯನು ನೋಡ್ದಲೇ ಹೇಳ್ತಾ ಇದ್ವಿ. ಆ ತರದ್ದು ಒಂದು ಬಂದು ಯಾರು ನಮ್ಮೂರಿಂದ ಬೇರೆ ಎಲ್ಲೂ ಹೋಗಿ ಕಲಿಯಕ್ಕೂ ಅನುಕೂಲ ಇರ್ಲಿಲ್ಲ. ಯಾರು ಕಲ್ತಿರೋರು ಇರ್ತಾರೋ ಅವ್ರ ಹತ್ರನೇ ಹಾಡ್ ಕಲಿಯೋದು, ರಂಗೋಲಿ ಕಲಿಯೋದು, ಇದೆಲ್ಲ ಮಾಡ್ತಾ ಇದ್ವಿ. ಭಗವದ್ಗೀತೆ ಪ್ರತಿಯೊಂದು ಕಲ್ತ್ಕೊಳ್ತಾ ಇದ್ವಿ. ಅಷ್ಟ್ರು ಕಲ್ತ್ಕೊಳ್ತೀವಿ. ನಾನ್ ಕಲ್ತಿದ್ದ ಅವಳಿಗೆ ಹೇಳ್ಕೊಡೋದು, ಅವಳು ಕಲ್ತಿದ್ ನನಗೆ ಹೇಳ್ಕೊಡೋದು. ಅವಾಗ ನಾವೇನೆ ಎಕ್ಸ್ಚೇಂಜ್ ತರ ಮಾಡ್ಕೊಂಡು ಕಲ್ತ್ಕೊಳ್ತಾ ಇದ್ವಿ ಪ್ರತಿಯೊಂದೂನು. ಇದಿಷ್ಟುನು ನನ್ಗೆ ಬಾಲ್ಯದ ನೆನಪಿನ ಜೀವನ ಇದೆ. ಆಮೇಲೆ ಹೀಗೆ PUC ಬಂದ್ವಿ. ನಮ್ಮೂರಲ್ಲೇನೆ PUC ಹೋಗ್ತಾ ಇದ್ವಿ. PUC ಬಂದ್ಮೇಲೆ ಮತ್ತೆ ಎಕ್ಸಾಮ್ ಅಂತ ಬಂದ್ರೆ ಪಕ್ಕದೂರ್ ಕಡೂರೇ ಸೆಂಟ್ರು ನಮ್ಗೆ. ಅವಾಗ ಒಂದಿನ ನನಗೆ ವೀಣಂಗೆ ಪೊಲಿಟಿಕಲ್ ಸೈನ್ಸು ಎಕ್ಸಾಮ್ ಇತ್ತು. ನಾವಿಬ್ರು HEPS ಸಬ್ಜೆಕ್ಟ್ ತಗೊಂಡಿದ್ವಿ. ಆಮೇಲೆ ಪೊಲಿಟಿಕಲ್ ಸೈನ್ಸು ರಾಜಕೀಯ ನಮಗ್ ಮೊದ್ಲಿಂದನೂ ಆಗಲ್ಲ, ಬೇಜಾರು. ಏನೋ ಒಂದ್ 35 ಬಂದು ಈ ವರ್ಷ ದಾಟ್ಬಿಟ್ರೆ ಸಾಕು ಅಂತ ಅದು. ಆ ಎಕ್ಸಾಮಿನ ದಿವಸ ಸೆಂಟ್ರು ಕಡೂರಾಗಿತ್ತು. ನಾನು ವೀಣಾ ಇಬ್ರುನು ಕಡೂರಿಗೆ ಅವಧೂತ್ರೆ ನಮ್ಮನ್ನ ಕಾರಲ್ಲಿ ಕರ್ಕೊಂಡೋದ್ರು. ಫಸ್ಟ್ ನಮ್ಮನ್ ಸ್ಕೂಲಿಗೆ ಬಿಡ್ಲೇ ಇಲ್ಲ. ಮಲ್ಲೇಶ್ವರ ಅಂತ ಇದೆ ಅಲ್ಲಿ ಕಡೂರಿಂದ, ಸ್ವರ್ಣಾಂಬ ದೇವಿ, ಅಲ್ಲಿ ಕರ್ಕೊಂಡು ಹೋದ್ರು. ಆ ಸ್ವರ್ಣಾಂಬ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳು ಮಾಡಿ, ಆರತಿ ಮಾಡಿ, ಆಮೇಲಿಂದ ನಮಗೆ ಟೈಮ್ ಆಗ್ತಿದೆ. ನಾವಿಬ್ರು ಏನು ಮಾತಾಡೋ ಹಾಗಿಲ್ಲ ಅಂತ ಪರಿಸ್ಥಿತಿ. ಆಗ ಅವಳು ಅಣ್ಣ ಹೊತ್ತಾಯ್ತು ನಮಗೆ ಎಕ್ಸಾಮಿಗೆ ಹೊತ್ತಾಯ್ತು ಅಂತ. ಅವ್ರಿಗೆ ಗೊತ್ತು ಯಾವ ಟೈಮಿಗೆ ಬಿಡ್ಬೇಕು, ಏನ್ ಮಾಡ್ಬೇಕು. ಆದ್ರೆ ನಮಗೆ ಅದ್ರದ್ದು ಇದಿಲ್ಲ. ನಾವು ಮಕ್ಕಳು, ಭಯ ಏನಾಗುತ್ತೋ ಅಂತ. ಮೊದ್ಲೇ ಪೊಲಿಟಿಕಲ್ ಸೈನ್ಸ್ ನಮ್ಮಿಬ್ರಿಗೂ ಕಷ್ಟ. ಹಾಗಾಗಿ ಕಡೆಗೆ ಕರ್ಕೊಂಡು ಹೋದ್ರು. ಇನ್ನೊಂದು ನಿಮಿಷ ಇತ್ತು ಬೆಲ್ ಹೊಡಿಯಕ್ಕೆ, ಕರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ರು. ನಾವಿಬ್ರು ಎಕ್ಸಾಮ್ ಬರೆದ್ವಿ. ಅದ್ ಹೇಗ್ ಬರದ್ವೋ ಏನ್ ಮಾಡಿದ್ವೋ ಗೊತ್ತಿಲ್ಲ. ಆಮೇಲಿಂದ ಕರೆಕ್ಟಾಗಿ 5 ಗಂಟೆಗೆ ಎಕ್ಸಾಮ್ ಮುಗೀತು. ಬಂದು ನಮ್ಮನ್ನ ಕರ್ಕೊಂಡು ಊರಿಗೆ, ಮತ್ತೆ ಅಲ್ಲೇ ಇರೋ ಕಡೂರಲ್ಲಿರೋ ಹೋಟ್ಲಿಗೆ ಕರ್ಕೊಂಡು ಹೋಗಿ ಇಡ್ಲಿನೋ ದೋಸೆನೋ ಕೊಡ್ಸಿದ್ರು, ತಿಂದ್ವಿ. ಆಮೇಲೆ ಮನೆಗ್ ಬಂದ್ವಿ. ನಾವಿಬ್ರುನು ಪೊಲಿಟಿಕಲ್ ಸೈನ್ಸ್ ಫೇಲ್ ಆಗುತ್ತೆ ಅನ್ಕೊಂಡಿದ್ವಿ, ಅಷ್ಟು ಕಷ್ಟ ಇತ್ತು. ಅದು ನೋಡಿದ್ರೆ ಚೆನ್ನಾಗೆ ಮಾರ್ಕ್ಸ್ ಬಂದಿಬ್ರದ್ದು ಪಾಸ್ ಆಗಿತ್ತು ಆ ವರ್ಷ. ಹಾಗಾಗಿ ಇದು ನಮ್ಗೆ ಅವಧೂತ್ರ ಜೊತೆ ಆಗಿರೋಂಥ ಅನುಭವ. ತುಂಬಾ ಅದು ಸುಮಾರು ಅನುಭವ ಆಗಿದೆ, ಆದ್ರೆ ಇದು ನಾವು ಪ್ರತ್ಯಕ್ಷವಾಗಿ ಅನುಭವಿಸಿರೋಂಥ ಅನುಭವ. ಬೋರ್ಡಲ್ಲಿ ಹೋಗಿ ರಿಸಲ್ಟ್ ನೋಡಿದಾಗ ಖುಷಿ. ಪೊಲಿಟಿಕಲ್ ಸೈನ್ಸ್ 30 ಬಂದ್ರೆ ಸಾಕು, ಪಾಸ್ ಆದ್ರೆ ಸಾಕು ಅನ್ಕೊಳ್ತಿದ್ದವರು. ತುಂಬಾ ಚೆನ್ನಾಗೆ ಮಾರ್ಕ್ಸ್ ಬಂದಿತ್ತು, ಚೆನ್ನಾಗಿ ಆಯ್ತು. ಹಾಗೇನೆ ಇದು ಅವಧೂತ್ರದ್ದು ನಮ್ದು ಅನುಭವ ಇದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.